ವೀಕ್ಷಕರೇ, ಹಾವು ಬೆಕ್ಕು ಎಷ್ಟೇ ಜಗಳ ಆಡಿದರೂ ಬೆಕ್ಕು ಸೋಲುವುದಿಲ್ಲ. ಕಾರಣ ಏನೆಂದರೆ ಹಾವು ಎಷ್ಟೇ ಸ್ಪೀಡಾಗಿ ಬೆಕ್ಕಿನ ಮೇಲೆ ದಾಳಿ ಮಾಡಿದರೂ ಕೂಡ ಬೆಕ್ಕು ಈಸಿಯಾಗಿ ತಪ್ಪಿಸಿಕೊಳ್ಳುತ್ತೆ. ಇದಕ್ಕೆ ಕಾರಣ ಏನೆಂದರೆ ಬೆಕ್ಕಿಗೆ ಇರೋ ರಿಫ್ಲೆಕ್ಷನ್. ಹಾವಿನ ರಿಯಾಕ್ಷನ್ ಟೈಮ್ 44 ರಿಂದ 70 ಮಿಲಿ ಸೆಕೆಂಡ್ಸ್, ಆದರೆ ಬೆಕ್ಕಿನ ರಿಯಾಕ್ಷನ್ ಟೈಮ್ 20 ರಿಂದ 70 ಮಿಲಿ ಸೆಕೆಂಡ್ ಮಾತ್ರ. ಇದಕ್ಕೆ ಬೆಕ್ಕು ಹಾವಿಗೆ ಎದುರಲ್ಲ. ಉದಾಹರಣೆಗೆ ಈ ವಿಡಿಯೋದಲ್ಲಿ ನೋಡಿ, ಹಾವು ನೇರವಾಗಿ ಬೆಕ್ಕಿನ ಮುಖದ ಹತ್ತಿರ ಹೋಗುತ್ತೆ, ಆದರೂ ಕೂಡ ಆ ಬೆಕ್ಕು ಎದುರುವುದಿಲ್ಲ. ಹಾವು ಕಚ್ಚಲು ಹೋದಾಗ ಅದರ ತಲೆಗೆ ಹೊಡೆಯುತ್ತೆ. ಇದೇ ಬೆಕ್ಕಿಗಿರೋ ರಿಫ್ಲೆಕ್ಷನ್. ವೀಕ್ಷಕರೇ, ಆಫ್ರಿಕಾದ ಗವರ್ಮೆಂಟ್ ಈ ಗೆಂಡಾಮೃಗಗಳ ಕೊಂಬನ್ನು ಕಟ್ ಮಾಡಿ ತೆಗೆಯುತ್ತಾರೆ. ಈ ಗೆಂಡಾಮೃಗದ ಕೊಂಬುಗಳನ್ನು ಯಾಕೆ ಕಟ್ ಮಾಡುತ್ತಾರೆ ಅಂತ ನೋಡುವುದಾದರೆ, ಗೆಂಡಾಮೃಗದ ಕೊಂಬುಗಳಿಗೆ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಭಾರಿ ಬೆಲೆ ಇದೆ. ಈ ಚೀನಾದಲ್ಲಿ ಶ್ರೀಮಂತ ಗ್ರಾಹಕರು ಇದನ್ನು ಸಾಂಪ್ರದಾಯಿಕ ಚೀನಿ ಔಷಧಿಯಲ್ಲಿ ಬಳಸಲು ಖರೀದಿಸುತ್ತಾರೆ. ಆದರೆ ಅದರ ಕೊಂಬಿನಲ್ಲಿರುವುದು ಕೆರೆಟಿನ್ನಿಂದಲೇ ಆ ಕೊಂಬು ಬೆಳೆದಿರುತ್ತೆ. ಕೆರೆಟಿನ್ ಬಂದು ಮನುಷ್ಯರ ಉಗುರು ಕೂದಲಿನಲ್ಲಿ ಇರುವಂತಹ ಒಂದು ಪ್ರೋಟೀನ್. ಈ ಕೆರೆಟಿನ್ ಪ್ರೋಟೀನ್ ಯಾವುದೇ ಉತ್ತಮ ಆರೋಗ್ಯ ಪುರಾವೆಗಳಿಲ್ಲ. ಆದರೂ ಸಹ ಇದನ್ನು 1970ರಿಂದ ಇದನ್ನು ಬ್ಲ್ಯಾಕ್ ಮಾರುಕಟ್ಟೆಯಲ್ಲಿ ಖರೀದಿಸುತ್ತಾರೆ. ಇದರಿಂದ ಬೇಟೆಗಾರರು ಗೆಂಡಾಮೃಗಗಳನ್ನು ಕೊಂದು ಕೊಂಬನ್ನು ತೆಗೆಯುತ್ತಾರೆ. ಇದರಿಂದನೇ ಗೆಂಡಾಮೃಗಗಳ ಸಂಖ್ಯೆ ಕಡಿಮೆಯಾಗಿದೆ. ಅದಕ್ಕೆ ಆಫ್ರಿಕಾ ಅರಣ್ಯ ಅಧಿಕಾರಿಗಳು ಗೆಂಡಾಮೃಗದ ಕೊಂಬನ್ನು ಅರ್ಧಕ್ಕೆ ಕಟ್ ಮಾಡಿ ತೆಗೆಯುತ್ತಾರೆ. ಹೀಗೆ ಕಟ್ ಮಾಡುವುದರಿಂದ ಬೇಟೆಗಾರರು ಇದನ್ನು ಬೇಟೆಯಾಡುವುದಿಲ್ಲ ಹಾಗೂ ಇದರಿಂದ ಗೆಂಡಾಮೃಗಗಳ ಸಂಖ್ಯೆ ಹೆಚ್ಚಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಿತರ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಕನ್ನಡ ಮಾತೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.